ಅದ್ಯಾಕ್ರಿ ಅತ್ತೆ, ಅವ್ ಪದ್ಮಮ್ಮಂಗೆ ಸುಮ್ನೆ ಬಿಡ್ ಬಂದಿದ್ದೀರಾ? ಒಂದೆರಡಾರು ಕೊಟ್ಟು ಇಲ್ಲ ಪಂಚಾಯತಿಗಾದ್ರೂ ಸೇರ್ಸದ್ ಬಿಟ್ಟು. ಆದ್ರೂ ನೀವು ಬಿಡ್ ಬರೋರಲ್ವಲ್ಲ, ಅದ್ಯಾಕ್ ಬಿಡ್ ಬರಕ್ ಹೋದ್ರಿ ಅತ್ತೆ? ಪಂಚಾಯತಿಗಾದ್ರೂ ಸೇರ್ಸಿ ಒಮ್ಮನ್ ಮರ್ಯಾದೆ ತೆಗ್ದಿದ್ರೆ ಇನ್ನಂಗ್ ಕಿತ ನಮ್ ತೋರ್ತಾವ್ ಕಾಲಿಡ್ತಿರ್ಲಿಲ್ಲ ಒಮ್ಮ. ಏನ್ ಸಿಕ್ಕಿದ್ರು ಕಳ್ತನ ಮಾಡೋದೇ ಬುದ್ಧಿಯಪ್ಪ. ಇದೆಂತ ಜನ ಇದಾರೆ ಈ ಊರಲ್ಲತ್ಲಾಗಿತ್ತು. ನಮ್ಮೂರಲ್ಲಂತೂ ಅತ್ತೆ ಹಿಂಗೇನು ಕಳ್ತನನೇ ಮಾಡೋಲ್ಲಪ್ಪ. ಈ ಊರಲ್ಲಿ ಏನಿದಾರೆ ನಾಚಿಕೆ ಇಲ್ದಿರೋವು. ಆದ್ರೂ ನೀವು ಸುಮ್ ಬಿಡಬಾರ್ದಿತ್ತು ಕಣತ್ತೆ. ಏನಾದ್ರೂ ಮರ್ಯಾದೆ ಹೋಗೋ ಕೆಲಸ ಏನಾದ್ರೂ ಮಾಡ್ಬೇಕಿತ್ತು. ಇನ್ನಂಗಿತ ಅಮ್ಮ ತಪ್ಪು ಮಾಡ್ತಿರ್ಲಿಲ್ಲ ಹಂಗ್ ಮಾಡಿದಿದ್ರೆ. ಲೇ ಅಮ್ಮಣ್ಣಿ, ನೀ ಹೇಳ್ದಂಗೆಲ್ಲ ಮಾಡಕ್ಕಾಗಲ್ಲ, ಸುಮ್ಕಿರು. ನಿಂಗೆ ಜೀವನದ ಅನುಭವ ಏನಾದ್ರೂ ಗೊತ್ತಿದ್ರೆ ಹಿಂಗ್ ಮಾತಾಡ್ತಿರ್ಲಿಲ್ಲ. ಅವಮ್ಮ ಮೊದ್ಲೇ ಸರಿಗಿಲ್ಲ ಕಣಮ್ಮಣ್ಣಿ. ಆ ದೇವ್ರು ಈ ದೇವ್ರು ದಿಂಡ್ರು ಅಂತ ಸುತ್ತಾಡ್ತಿರ್ತಾಳೆ. ಅವಳಿಗೆ ಮರ್ಯಾದೆ ತೆಗೆದ್ರೆ ಸುಮ್ ಬಿಡ್ತಾಳ ಅವಳನ್ನ? ಸುಮ್ಕಿರು, ಎಂತದು ಬೇಡ. ದೇವ್ರು ನಮ್ಗೆ ಏನ್ ಕಮ್ಮಿ ಮಾಡಿದಾನೆ ಹೇಳು? ಎಲ್ಲ ಜಾಸ್ತಿನೇ ಕೊಟ್ಟಿದ್ದಾನೆ. ಇರೋ ಮಗ ಮತ್ತು ಮೊಮ್ಮಗಂಗೆ ಏನ್ ಬೇಕು ಹೇಳು? ಅವ್ಳು ಕಿತ್ತಿರೋ ಒಂದ್ 5-6 ಜೋಳದ ತೆನೆಯಲ್ಲಿ ನಮ್ದೇನು ಕಮ್ಮಿ ಆಗ್ಬಿಡಲ್ಲ, ಸುಮ್ಕಿರು. ಅವಳಿಗೇನು ಸುಮ್ ಬಿಟ್ಟಿಲ್ಲ ನಾನು. ಒಂದೆರಡು ಕೊಟ್ಟು ಬುದ್ಧಿವಾದ ಹೇಳ್ ಬಂದಿದ್ದೀನಿ. ಇನ್ನ ಕಿತ್ತ ಬರಕ್ಕಿಲ್ಲ ಗಂಗಮ್ಮ ಅಂತ ಹೇಳವಳೆ. ನೋಡೋಣ, ಇನ್ನೊಂದು ಕಿತ್ತ ಬಂದ್ಮೇಲೆ ಆಮೇಲೆ ಏನಾದ್ರೂ ಮಾಡೋಣ ಅಂತೆ. ಸರಿ ಬಿಡಿ ಅತ್ತೆ. ಅಮ್ಮ ಬಗ್ಗೆ ನಂಗೆ ಹೆಂಗ್ ಗೊತ್ತು? ನಾನು ಈ ಊರಿಗೆ ಬಂದಿರೋದೇ ಈಗೀಗ. ಆದ್ರೂ ನನಗೆ ಪದ್ಮಮ್ಮ ಹಿಂಗೆಲ್ಲ ಮಾಡಿದ್ರು ಅಂತ ನಂಬಕ್ಕೆ ಆಗಲ್ಲ ಕಣಮ್ಮ. ನೀನ್ ಎಲ್ರಿಗೂ ಹಂಗೆ ನಂಬ್ಕೊಂಡೇ ಇರು. ಮೊದ್ಲು ಆ ಗಿಳಿ ಮರಿಗಳೆಲ್ಲ ಸೂರ್ಯಕಾಂತಿ ತೋಟದಲ್ಲಿ ಎಲ್ಲ ತಿಂತ ಕೂತವೆ. ಮೊದ್ಲು ಹೋಗಲ್ಲ, ಏನಾದ್ರೂ ತಮಟೆ ಏನಾದ್ರೂ ಹಾಕ್ಸೋಗು. ಆ ತಿಮ್ಮಣ್ಣ ಏನೋ ತಂದು ಹಾಕಿದಾನಲ್ಲ, ತಾ ಬಂದ್ ಹಾಕು. ಈಟೆಲ್ಲ ಖರ್ಚು ಮಾಡ್ತೀಯಪ್ಪ. ಒಂದ್ 500 ಮುಖ ನೋಡ್ಕೊಂಡು ಎಲ್ಲ ಹಾಳು ಮಾಡ್ಕತಿಯಲ್ಲ ನೀನೊಬ್ಬ. ಥೋ, ಸುಬ್ಬಣ್ಣಂಗೆ ಹೇಳಿದ್ದೆ ಕಣಮ್ಮ ತಂದು ಹಾಕು ಅಂತ, ಇನ್ನೂ ಹಾಕಿಲ್ಲ ಅವನು. ತರ್ತೀನಿ ಕಣನ ಅಂತವನೇ ಬಂದು ಹಾಕೇ ಆಗೋಗ್ತಿಲ್ಲ ಅತ್ಲಾಗಿ. ಅರೆ ಅವ್ರ ಮೇಲೆ ನೆಚ್ಕೊಂಡಿರೋದೇ ಎಲ್ಲ ಜೀವನ. ನೀನೇ ಹೋಗಿ ಹಾಕಿದ್ರೆ ಏನಾಗ್ಬಿಡುತ್ತೆ? ಥೋ ಸುಮ್ಕಿರಮ್ಮ, ನನಗೆ ಒಂದ್ ಕಡೆದ 2 ಕಡೆದ ನನಗೆ ಬಾರಿ ಕೆಲಸ ಇದಾವೆ. ಸರಿ, ನೀನ್ ಹಾಕು. ಇಲ್ಲ ಅದ್ಯಾವ ಸುಬ್ಬಣ್ಣ ಹೇಳ್ದಿ ಅಂತಲ್ಲ, ಅವನಾದ್ರೂ ತಂದು ಹಾಕ್ಲಿ. ಬೇಗ ಹಾಕು, ಇಲ್ಲ ಅವೆಲ್ಲ ತಿಂದು ಇನ್ನೇನು ಏನು ಉಳಿಯಕ್ಕಿಲ್ಲ ಮತ್ತೆ. ಸರಿ ನಡ್ರಿ, ಹೋಗೇನ ಉಣ್ಕೊಂಡು ಮಲ್ಕೊಳ್ಳೋಣ, ಟೈಮ್ ಆಗೋಗೈತೆ. ಓ, ನೀನೆಲ್ಲ ಹೋಮ್ವರ್ಕ್ ಎಲ್ಲ ಮಾಡಿದ್ಯಲ್ಲ? ಮತ್ತೆ ಬೆಳಿಗ್ಗೆ ಎದ್ದು ಹತ್ಕೊಂಡು ಕುತ್ಕೊಂಡು ಸ್ಕೂಲಿಗೆ ಹೋಗಲ್ಲ ಅಂತ ಕಾಲ್ ಮುರಿತೀನಿ ನಿಂದು. ಈಗ ಭಾರಿ ಅಡ್ಡ ಮಾಡೋದು ಕಲ್ತವ್ನು ಮಾತ್ರ. ಕಣಪ್ಪ, ಎಲ್ಲ ಬರ್ದು ಮುಗಿಸಿದೀನಿ. ಅಮ್ಮಂಗೆ ಕೇಳು ಬೇಕಿದ್ರೆ. ಏನ್ ಬರ್ದಿದೀಯ ಏನ ಕಾಣೆ? ಪಾಪ ಈ ಸಲ ಏನಾದ್ರೂ ಅಲ್ಲೆಲ್ಲಿ ಮಗಡಕ್ಕಿಂತ ನಿನ್ ಕಮ್ಮಿ ಬಂದ್ರೆ ನೀ ಸ್ಕೂಲಿಗೆ ಸೇರ್ಸಕ್ಕಿಲ್ಲ ನಾನು. ಇಲ್ಲ ಕಣಮ್ಮ, ಈ ಸಲ ಅಂತೂ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀನಿ, ನೋಡ್ತೀನಿ ನೀನೇ ಹಂಗೆ. ಸುಮ್ಕಿರೆ, ವಿದ್ಯೆ ಹತ್ತಕ್ಕಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಅವ್ನು ಓದ್ಲಿಲ್ಲ ಅಂದ್ರೇನು ಅವನೇನು ಏನೂ ಇಲ್ಲ ಅನ್ಕೊಂಡಿದ್ಯಾ? ಅವನಿಗಿರೋ ಜಮೀಲೆ ಕುತ್ಕೊಂಡ್ ತಿಂದ್ರು ಆಗುತ್ತೆ. ಸುಮ್ಕಿರು, ಅದೇ ಹಾಕಂಗಾಡ್ತೀಯ. ಸುಮ್ಕಿರ್ರಿ ಅತ್ತೆ, ಇವಾಗಿನ ಕಾಲದಲ್ಲಿ ಓದೋದು ಕಲಿತ್ರೇನೆ ಮುಂದೆ ಜೀವನ. ಏನೋ ಒಂದ್ ಮಾಡ್ತಾನ್ ಬಿಡು. ಮತ್ತೆ ನಾಳೆ ಎದ್ದು ದೇವಸ್ಥಾನಕ್ಕೆ ಹೋಗ್ಬಾರ ಕಣ. ಯಾಕ ಸರಿ ಇಲ್ಲ, ನಂಗೆ ಮನ್ಸೆ ಸರಿ ಇಲ್ಲ ಒಂದ್ ಸ್ವಲ್ಪ. ಸರಿ ಒತ್ತಾರನೆ ಎದ್ದು ಸ್ನಾನ ಮಾಡಿ ರೆಡಿ ಆಗಿರಿ, ನಾ ಬಂದು ಕರ್ಕೊಂಡು ಹೋಗ್ತೀನಿ. ಸರಿ ಕಣ, ಆಯ್ತು. ಎಂತದು ಬೇಡ, ಮುಚ್ಕೊಂಡು ನೀನ್ ಸ್ಕೂಲಿಗೆ ಹೋಗು. ನಾವು ಅಪ್ಪ ಮತ್ತೆ ಅಜ್ಜಿ ಹೋಗ್ ಬರ್ತೀವಿ. ಅಜ್ಜಿ ಹೇಳಜ್ಜಿ, ನಾನು ಬರ್ತೀನಿ ಅಂತವಾ. ಗೀತಾ ಬರ್ಲಿ ಬಿಡೆ, ಅವನು ಸುಮ್ಕಿರುತ್ತೆ. ಎಂತದು ಬೇಡ, ನಾವೇ ಹೋಗ್ ಬರೋಣ. ಬಾರಿ ರಜಾ ಆಗ್ಬಿಟ್ಟವ್ ಇವನು. ಏನು ಓದ್ತಕ್ಕಿಲ್ಲ ಏನೂಗಿಲ್ಲ, ರಜಾ ಅನ್ಕೊಂಡು ಸುಮ್ಕಿರಿ. ಎಂತದು ಬೇಡ. ಈಗ ಹೋಗ ಮಲ್ಕ ಹೋಗ್ ಪಾಪ. ಬೆಳಿಗ್ಗೆ ಎದ್ದ ಅದೇನಂತ ನೋಡೋಣಂತೆ. ಹೋಗಿಲ್ಲ, ಇಲ್ಲ ಮಲ್ಕ, ಟೈಮ್ ಆಗ್ಬಿಟ್ಟೈತೆ. ಸರಿ ಆಯ್ತು. ಹೋಗ, ನಿಂದು ಊಟ ಆಯ್ತಾನೆ, ಹೋಗ್ ಮಲ್ಕ ಹೋಗು. ನಾ ಊಟ ಮಾಡ್ಕೊಂಡ್ ಬರ್ತೀನಿ, ಹೋಗು. ನಾನು ಈಗಲೇ ಮಲ್ಕೊಳ್ಳಲ್ಲಮ್ಮ, ಸ್ವಲ್ಪ ಹೊತ್ತು ಚಿಂಟ್ರಿ ಟಿವಿ ನೋಡಿ ಆಮೇಲೆ ಮಲಿಕತ್ತೀನಿ. ಹೋಗಿ ನೀವು ಊಟ ಮಾಡಿ. ಸರಿ ಬಂದ್ರಿ ಅತ್ತೆ, ನಾವು ಹೋಗಿ ಊಟ ಮಾಡೋಣ. ಇದೇನಪ್ಪ, ರಾತ್ರಿ ಕರೆಕ್ಟಾಗಿ ನಿದ್ದೆನೇ ಬರ್ಲಿಲ್ವಲ್ಲ. ಏಟ ಒದ್ದಾಡ್ ಮಲ್ಕೊಂಡಾಯ್ತದ್ಲಾಗಿ. ಏ ಗೀತಮಣಿ, ಒತ್ತಾಗೈತೆ, ಎದ್ದ ಕಾಪಿ ಟೀ ಮಾಡ್ಯದ. ಸುಮ್ ದಂಡಾಗ ಮದ್ವೆ ಮಾಡ್ಕೊಂಡ್ ಬಂದಿದ್ದೀನಿ ಆಟ ನಿಂಗೆ. ಬಾಗ್ಲು ಸರ್ಸಲ್ಲ, ರಂಗೋಲಿ ಹಾಕಕ್ ಬರಲ್ಲ. ಏನಂತ ಕಟ್ಕೊಂಡ್ ಬಂದ್ಬಿಟ್ವ ನಿನ್ನ ಹೋಗೋದ್ಲಾಗಿ. ಒಂದ್ 8 ಗಂಟೆಗೆ 9 ಗಂಟೆಗೆ ಎದ್ದಾಳಣ ಅಂದ್ರೆ ಈ ಡ್ಯೂಟಿ ಬೇರೆ ನಂಗೆ. ಎಲ್ಲಾರ ಮನೇನು ಅವ್ರವ್ರ ಮನೆ ಸೊಸೆ ಅಂಗ್ಳ ಸಾರ್ಸ್ ಗುಡಿಸ್ತಾರೆ. ನಾನಿದ್ದೀನಿ ಕಟ್ಕೊಂಡ್ ಬಂದಿದ್ದೀನಿ ನೋಡತ್ಲಾಗಿ. ನಂಗೆ ಡ್ಯೂಟಿ ಹಾಕೊಳತ್ಲಾಗಿ ಇವಳಂತವ. ಈ ಪೊರ್ಕೆನೇ ಸಿಗ್ತಿಲ್ವಲ್ಲ, ಅಂಗ್ಳ ಸಾರ್ಸ್ನೇ ಪೊರ್ಕೆ ಎಲ್ಲಿ ಬಿಸಾಕ್ದೆ ನಾನು. ಯವ್ವ, ಇದೇನಿದು ಹಿಂಗ್ ಮಾಡ್ಬಿಟ್ಟು ಹೋಗೋರಲ್ಲ. ಅಯ್ಯೋ ಚಂದ್ರು ಗೀತಾ, ಅದೇನೋ ಮಾಡ್ತಿದ್ದೀರಾ ಒಳಗಡೆ? ಆಚೆ ಬಾರೋ. ಅಯ್ಯೋ ದೇವ್ರೆ, ಯಾರೋ ನಮ್ಮ ಮನೆಗೇನೋ ಮಾಡ್ಬಿಟ್ಟಾರ ಕಣಪ್ಪ ದೇವ್ರೆ. ನಾನ್ ಯಾರಿಗೆ ಏನ್ ಮಾಡಿದೀನಿ ಅಂತ ನಮ್ಮನೆ ಮೇಲೆ ಕಣ್ಣು ಹಾಕೋರಪ್ಪ ಇವ್ರು. ಅಯ್ಯೋ ಬೇಗ ಬಾರೋ ಚಂದ್ರು. ಏನಮ್ಮ ನಿಂದು ಬೆಳಿಗ್ಗೆ ಒಳ್ಳೆ, ನೀನಾದ್ರೂ ಮಲ್ಗೋರಿಗೂ ಬಿಡ್ಲವಲ್ಲ ನೀನೊಬ್ಳು. ಅಯ್ಯೋ ಮಲ್ಗುವಂತೆ ಬಾರೋ, ಇಲ್ಲ ಮನೆ ಹಾಳು ಮಾಡಕ್ ನಿಂತವ್ರೆ ಬಾರೋ. ಅತ್ತೆ, ಇನ್ಯಾರಾದ್ರ ಬೆಳಿಗ್ಗೆ ಜಗಳ ಕಾಯ್ಕೊಂಡ್ರಿ ನೀವು?
ಮೊದ್ಲು ನಾನು ರಂಗೋಲಿ ಬೀಳೋದ್ ಕಲ್ಕೋಬೇಕತ್ಲಾಗಿ ಇದು 6 ಗಂಟೆಗೆ ಕೂಗಾಡ್ತಿದ್ರಲ್ಲ ಎದ್ದು ಅತ್ಲಾಗಿ ಎದ್ದು ಹೋಗಿ ಅಂಗ್ಳ ಸಾರಿಸ್ಬಿಟ್ಟು ಇನ್ನು ಮಲ್ಕೊಳಕ್ಕಾಗಲ್ವೇ ನಿಮ್ಗೆ? ಅಯ್ಯೋ ನೀವೀಗ ಮಲ್ಕಂಡೆ ಕಣ ರಾತ್ರಿ ರಾತ್ರಿ ಆರಾಮ್ ಮಾಡ್ಬಿಟ್ಟು ಹೋಗಿರೋದು. ಅವ್ರ ಮನೆ ಹಾಳಾಗೋಗ, ಅವ್ರ ನೆಗೆದ್ ಬಿದ್ದೋಗ, ಅವ್ರ ಮನೆ ಹಾಳಾಗೋಗ. ಅದ್ ಯಾರ್ ಕಣ್ ಬಿತ್ತೈತಪ್ಪ ನನ್ ಮನೆಗೆ? ಆ ದೇವ್ರಿಗಾದ್ರೂ ಕಣ್ಣಿಲ್ವೇನು? ನಮ್ಮನೆ ಹತ್ರ ಬಂದ್ ಮಾಡೋಗಿದಾರಲ್ಲ. ಥೂ, ಹೋಗಿ ನೋಡೋವರೆಗೂ ಬಿಡೋಳಲ್ಲ ನಮ್ಮಮ್ಮ. ಥೂ, ಎದ್ದು ಹೋಗ್ತೀನಿ ಬಿಡೆ, ನಾನು ಏನಂತ ನೋಡ್ತೀನಿ. ಅಯ್ಯೋ ಇದ್ಯಾರಮ್ಮ ನಮ್ಮನೆ ಮುಂದೆ ಹತ್ರ ಬಂದು ಮಾಟ ಮಂತ್ರ ಎಲ್ಲ ಮಾಡ್ಬಿಟ್ಟು ಹೋಗಿದಾರಲ್ಲ. ಯಾವ ನಮ್ಮ ಮಗ ಗುಂಡ್ಗೆ ಇಲ್ದವು ಜೀವನ ನಡೆದೇ ಇರೋವನು ಹಿಂಗೆಲ್ಲ ಮಾಡಿಕವನಲ್ಲ. ಅದು ಯಾವ ನಮ್ಮ ಮಕ್ಕಳು ನಮ್ಮನೆ ಮುಂದೆ ಬಂದು ಹಿಂಗೆ ಮಾಡ್ಬಿಟ್ಟು ಹೋಗಿದಾರಲ್ಲ. ಕ್ಯಾಮೆ ಮಾಡಿ ಮೇಲ್ ಬರೋಕ್ಕಾಗಲ್ಲ, ಇಂಥವೆಲ್ಲ ಮಾಡಿ ಚೆನ್ನಾಗಿರೋ ಮನೆಯೆಲ್ಲ ಹಾಳು ಮಾಡಿ ನೀವು. ಯಾಕೆ ಇವ್ರ ಅಪ್ಪ ಮಗ ಹಿಂಗ್ ಕೂಗಾಡ್ತಿದಾರಲ್ಲ ಇವ್ರು? ಅಯ್ಯೋ ಏನತ್ತೆ ಇದು ಹಿಂಗ್ ಮಾಡ್ಬಿಟ್ಟು ಹೋಗಿದಾರಲ್ಲ? ಯಾವಳ ನನ್ ಸೌತಿ ಬಂದ್ ಮಾಡ್ಬಿಟ್ಟು ಹೋಗಿದಾಳೋ ಕಣೆ. ಅದ್ ಯಾವಳ ಮುಂದೆನೂ ಹಿಂದೆ ಮಾಡಿಸ್ಬಿಟ್ಟೋಗೋಳೆ. ನಿನಗ್ ತಾಕತ್ತಿದ್ರೆ ನನ್ ಕಣ್ ಮುಂದೆ ಬಂದ್ ಮಾತಾಡೆ. ರಾತ್ರಿ ಹಿಂಗ್ ಮಾಡ್ಬಿಟ್ಟು ಹೋಗಿದಾರಲ್ಲ. ಥೂ, ನಿಮ್ ಜನ್ಮಕ್ಕಿಷ್ಟು. ನೀವೇನ್ ಮಾಡಿದ್ರು ಈ ಗಂಗಮ್ಮನ ಹತ್ರ ಬೆಳೆಯಕ್ಕಾಗಲ್ಲ ನೀವು. ಗಂಗಮ್ಮಂಗ್ ಇವೆಲ್ಲ ಮಾಡಿ ಸಾಯಿಸ್ಬಿಡ್ತೀರಾ ಅನ್ಕೊಂಡಿದ್ರಾ? ನೀವೇನೇ ಮಾಡಿದ್ರು ಬಗ್ಗ ಜೀವ ಅಲ್ಲ ಇದು. ಅಯ್ಯೋ 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 ಅಯ್ಯೋ, ನಾವ್ ಯಾರ ಮನೆಗೆ ಏನ್ ಮಾಡಿದೀವಿ ಅಂತ ನಮಗೆ ಹಿಂಗ್ ಮಾಡ್ಬಿಟ್ಟು ಹೋಗಿದ್ದಾರೆ ಅತ್ತೆ. ಈ ಊರಲ್ಲಂತೂ ಸ್ವಲ್ಪ ಬೆಳಿತಿರೋನ್ ನೋಡಿದ್ರೆ ಥೂ, ಈ ಊರ್ನಲ್ಲಿ ಎಂತ ಜನರಿದ್ದಾರೆ. ಇಂಥ ಕಚಡ ಜನ ನಾನು ಎಲ್ಲೂ ನೋಡಿಲ್ಲಪ್ಪ. ಉದ್ಧಾರ ಆಗ್ತಾರ ಇಂಥವ್ರೆಲ್ಲ? ನೆಗದ್ ಬಿದ್ದು ನೆಳ್ಳಿಕಾಯೋಗಿ ಹೋಗ್ತಾರೆ. ಎಲ್ಲ ನಮ್ಗೆ ಮಾಡಿ ನಮಗೆ ಕುಗ್ಗಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅದ್ ಯಾವ ಏನ್ ಮಾಡಿದ್ರು ನಾವ್ ಬಗ್ಬಾರ್ದು ಕಣತ್ತೆ. ಗೌಡ್ರಿಗೆ ಫೋನ್ ಮಾಡಿ ಅತ್ತೆ, ಗೌಡ್ರಿಗೆ ಫೋನ್ ಮಾಡಿ ಕರೀರಿ. ಗೌಡ್ರಿಗೇನು ಒಂದೆರಡು ಕ್ಯಾಮೆ ಇರುತ್ತೇನಮ್ಮ? ಗೌಡ್ರಿಗೆ ಫೋನ್ ಮಾಡಿ ಏನ್ ಮಾಡ್ಲಿ ಹೇಳು? ಅವ್ರಿಗೂ ಗೊತ್ತಾಗ್ಲಿ ಊರಲ್ಲಿ ಏನೇನ್ ನಡೀತಿದೆ ಅಂತ. ಫೋನ್ ಮಾಡಿ ಕರೀರಿ ನೀವು. ಹಲೋ ಗೌಡ್ರೆ. ಹಾ ಹೇಳ್ ಚಂದ್ರು, ಎಲ್ಲಿದ್ದೀರಾ ಗೌಡ್ರೆ? ಸ್ವಲ್ಪ ಮಂತವ ಬಂದೋಗಕ್ಕಾಗುತ್ತೇನೋ? ನಾನು ಊರಲ್ಲಿಲ್ಲ ಕಣ್ಲಾ, ಎಲ್ಲ ಆಚೆ ಬಂದಿದ್ದೆ. ಯಾಕೆ? ಮಂತವ ಏನೋ ಸಮಸ್ಯೆ ಆಗಿತ್ತು, ಅದಕ್ಕೆ ಫೋನ್ ಹಚ್ದೆ ನಿಮ್ಗೆ. ಅದೇನ್ ಸಮಸ್ಯೆ ಹೇಳ ಫೋನಲ್ಲೇ? ಇಲ್ ಗೌಡ್ರೆ, ಇಲ್ಲೇ ಊರಲ್ಲಿ ಇದ್ದಿದ್ರೆ ಹೇಳುವೆ. ಅದೇನೋ ಕ್ಯಾಮೆ ಮಾಡಕ್ ಹೋಗಿದ್ರಲ್ಲ, ಮುಗಿಸ್ಕೊಂಡ್ ಬನ್ನಿ, ಆಮೇಲೆ ಬಂದಾಗ್ಲೇ ಹೇಳ್ತೀನಿ. ಹಾ ಸರಿ ಕಣ್ತಗ, ಸ್ವಲ್ಪ ಬ್ಯುಸಿ ಇದ್ದೀನಿ. ಅಯ್ಯೋ ಗಂಗಮ್ಮ, ಇದ್ಯಾರು ಹಿಂಗ್ ಮಾಡಿಸ್ಬಿಟ್ಟು ಹೋಗೋರೆ ನಿಮ್ಮನೆ ತಗೋ ಬಂದು? ಅಯ್ಯೋ ಗೊತ್ತಿಲ್ ಕಣೆ ಶಾಂತಂಕ. ನಾನು ಬೆಳಿಗ್ಗೆ ಎದ್ದು ಅಂಗ್ಳ ಸರ್ಸನ ಅಂತ ಬಂದ್ರೆ ಹಿಂಗ್ ಮಾಡಿಸ್ಬಿಟ್ಟು ಹೋಗಿದಾರಲ್ಲೇ. ಅದ್ ಯಾವ ಮುಂಡೆ ಬಂದ್ ಮಾಡಿಸ್ಬಿಟ್ಟು ಹೋಗಿರ್ಬೇಡ. ಏನಾಗಲ್ಲ ಕಣ್ಬಿಡಿ, ಏನು ಎದ್ರಕ್ ಹೋಗ್ಬೇಡಿ. ಇಂಥವೆಲ್ಲ ಏನು ನಡೆಯಲ್ಲ. ನಾನೇನ್ ಎದ್ರೋಳಲ್ಲ, ಇದಕ್ಕೆಲ್ಲ ಎದಿರ್ತೀನ ನಾನು? ಮೊದ್ಲು ದೇವಸ್ಥಾನಕ್ ಹೋಗ್ ಬನ್ನಿ, ಹೋಗಿ ಅಲ್ಲಿ ಹೋಗೋದ್ ಏನಾದ್ರು ಕೇಳ್ಕೊಂಡು ಮುಂದೆ ಏನಾದ್ರು ಮಾಡೋರಂತೆ. ಇವಾಗ ಏನು ಅದು ಮುಟ್ಟಕ್ ಹೋಗ್ಬೇಡಿ, ಮತ್ತೆ ಗುಡ್ಸಕ್ಕೂ ಹೋಗ್ಬೇಡಿ. ಹೋಗಿ ದೇವಸ್ಥಾನಕ್ ಹೋಗ್ ಬನ್ನಿ. ಹಾ ಸರಿ ಕಣ್ ಶಾಂತಕ್ಕ, ಹಂಗೆ ಮಾಡ್ತೀವಿ. ನಡಿ ಗೀತಾ, ಮೊದ್ಲು ಸ್ನಾನ ಮಾಡ್ಕೊಂಡ್ ದೇವಸ್ಥಾನಕ್ ಹೋಗ್ಬಿಡ್ ಬರೋಣ ನಡಿ. ಮತ್ತೆ ನನಗೆ ತುಂಬಾ ಭಯ ಆಗ್ತಿದ್ ಕಣತ್ತೆ. ಇವಕ್ಕೆಲ್ಲ ಭಯ ಪಡ್ತಾರೇನೆ. ನಡಿಯೇ, ನಾನು ಇಲ್ವೇನ್? ನಡಿಯೇ. ಬನ್ನಿ, ಒತ್ ಮಾಡೋದ್ ಬೇಡ, ಬೇಗ ಹೋಗ್ಬಿಟ್ಟು ಬಂದು ಅದ್ ಏನ್ ಮಾಡ್ಬೇಕಂತ ಮಾಡೋಲ್ವಂತೆ ಬನ್ನಿ. ಇದಕ್ಕೆಲ್ಲ ಏನ್ ಎದ್ರದ್ ಬೇಡ, ನಡೀರಿ. ಅದ್ಯಾಕೆ ಎದರ್ತಿದ್ದೀರಾ? ಇದೇನ್ ಒಂದ್ಸಲಿನ ಎರಡನೇ ಸಲಿನ? ಇದೇ ಹೆಂಗ್ ಎಷ್ಟೊಂದ್ ಸಲಿ ಮಾಡಿಲ್ಲ, ನಡೀರಿ. ಇದರಿಂದ ಏನ್ ಎದ್ರದು? ಫ್ರೆಂಡ್ಸ್, ಈ ತರದ ಅನುಭವ ನಿಮ್ಮೂರಲ್ಲೂ ಯಾರಿಗಾದ್ರೂ ಆಗಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನೆಲ್ನ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.